ಹಾಯ್ ಗಾಯ್ಸ್, ನಾನು ನಿಮ್ಮ ಅಜಯ್. ಇವತ್ತೊಂದು ಟ್ರಿಪ್ ಇದೆ ಅಂತ ಗಾಡಿ ಎಲ್ಲ ಕ್ಲೀನ್ ಮಾಡಿಕೊಂಡು ಸೀದಾ ಹೊರಟಿದ್ದು ಕಸ್ಟಮರ್ ಲೊಕೇಶನ್ ಕಡೆಗೆ. ಕಸ್ಟಮರ್ ಲೊಕೇಶನಿಗೆ ರೀಚ್ ಆದಮೇಲೆ ಅವ್ರನ್ನ ಕರ್ಕೊಂಡು ನಾ ಸೀದಾ ಹೋಗಿ ರೀಚ್ ಆಗಿದ್ದೆ ಹಾಸನ ಹೈವೇ. ಅಲ್ಲಿಂದ ಸೀದಾ ನಾವು ಹೋಗಿ ರೀಚ್ ಆಗಿದ್ದು ಹಾಸನ ರೀಚ್ ಆಗ್ಬೇಕಾದ್ರೆ ಕಸ್ಟಮರು ಹಸ್ವಾಗಿದೆ, ಊಟಕ್ಕೆ ನಿಲ್ಲಿಸಿ ಅಂತ ಹೇಳಿದ್ರು. ಹಂಗೆ ಉಡುಪಿ ಗ್ರ್ಯಾಂಡ್ ಹೋಟ್ಲಲ್ಲಿ ಊಟ ಮಾಡಿಕೊಂಡು ಅಲ್ಲಿಂದ ಸೀದಾ ಹೊರಟು ನಾವು ಹೋಗಿ ರೀಚ್ ಆಗಿದ್ದೆ ಬೇಲೂರು. ಇವತ್ತು ಬಂದಿದ್ದ ಕಸ್ಟಮರ್ ಅಂತೂ ತುಂಬ ಒಳ್ಳೆಯವರಿದ್ದರು. ದಾರಿ ಉದ್ದಕ್ಕೂ ನನ್ನ ಜೊತೆ ಮಾತಾಡಿಕೊಂಡು ಟೈಮ್ ಪಾಸ್ ಮಾಡಿಕೊಂಡೇ ಬಂದರು. ಅವರು ಸ್ವಲ್ಪ ಏಜ್ ಆದವರು, ಅವ್ರ ಸ್ಟೋರಿ ಎಲ್ಲ ಹೇಳ್ತಾ ಇದ್ರು. ಇಲ್ಲೇ ಶೃಂಗೇರಿಲಿ ಶಾಂತಿನಿಕೇತನ ಆಶ್ರಮದಲ್ಲಿರೋದು, 12 ವರ್ಷದಿಂದ ಇಲ್ಲೇ ಇದ್ದೀವಿ ಅಂತ ಎಲ್ಲ ಹೇಳ್ತಾ ಇದ್ರು. ಸಂಬಂಧಿಕರದ್ದು ಯಾವ್ದಾದ್ರು ಫಂಕ್ಷನ್ ಇದ್ದರೆ ಬೆಂಗಳೂರು ಕಡೆ ಹೋಗಿ ಮತ್ತೆ ರಿಟರ್ನ್ ಬರ್ತಾ ಇರ್ತೀನಿ. ಮತ್ತು ಬೇರೆ ಟೈಮಲ್ಲೆಲ್ಲ ಇಲ್ಲೇ ಆಶ್ರಮದಲ್ಲೇ ಇರೋದು. ಹಾಗೆ ಅವ್ರ ಜೊತೆಗೆ ಮಾತಾಡಿಕೊಂಡು ರೋಡುದ್ದಕ್ಕೂ ಟೈಮ್ ಪಾಸ್ ಮಾಡಿಕೊಂಡೇ ಹಂಗೆ ಬಂದು ನಾವು ರೀಚ್ ಆಗಿದ್ದೆ ಜೈಪುರದಿಂದ ಇನ್ನೇನು ಜಾಸ್ತಿ ದೂರ ಇಲ್ಲ, 20 ಕಿಲೋಮೀಟ್ರ್ ಅಷ್ಟೇ ಶೃಂಗೇರಿ ಇದ್ದಿದ್ದು. ಕಸ್ಟಮರ್ ಜೊತೆ ಮಾತಾಡಿಕೊಂಡು ನನಗೆ ಲೊಕೇಶನ್ ಬಂದಿದೆ ಗೊತ್ತಾಗಿಲ್ಲ. ಲೊಕೇಶನ್ ನಿಯರ್ ಆಗ್ತಾನೆ ಕಸ್ಟಮರು ತುಂಬ ಖುಷಿ ಪಡ್ತಾಯಿದ್ರು. ಬೆಂಗಳೂರಲ್ಲಿರೋದಕ್ಕಿಂತ ನಮಗಿಲ್ಲ ಆಶ್ರಮದಲ್ಲಿರೋದೇ ಖುಷಿ ಆಗುತ್ತೆ, ಎಲ್ಲರ ಜೊತೆಗಿರೋದು ಅಂತೇಳಿ. ಹಾಗೆ ಕಸ್ಟಮರ್ ಜೊತೆ ಮಾತಾಡಿಕೊಂಡು ಅವ್ರ ಲೊಕೇಶನಿಗೆ ಡ್ರಾಪ್ ಮಾಡಿ ಅಲ್ಲಿಂದ ನಾನು ಸೀದಾ ಹೊರಟಿದ್ದೆ ನಮ್ಮ ಮನೆ ಕಡೆಗೆ. ನಿಮ್ಮ ಪ್ರೀತಿ, ಅಭಿಮಾನ, ಪ್ರೋತ್ಸಾಹ ನನ್ನಂತೊಂದ ಮೇಲೆ ಇರೋದಕ್ಕೆ ನಾನು ಯಾವತ್ತೂ ಚಿರಋಣಿಯಾಗಿರ್ತೀನಿ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.